ಶಿಕ್ಷಣ ಸಚಿವರು ನಾನು ಹೇಳಿದ್ದೆ ಒಂದು ಕಡೆ ಮೊದಲು ಅವ್ರು ಕಟಿಂಗ್ ಮಾಡಿಸ್ಕೋಬೇಕು ಅಂತ, ಹೇರ್ ಸಲೂನ್ಗೆ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿ. ಶಿಕ್ಷಣ ಮಂತ್ರಿ ಅಟ್ಲೀಸ್ಟ್ ಬೇಸಿಕ್ ಹೆಂಗಿರಬೇಕು ಅನ್ನೋವಂಥ ಒಂದು ಅರಿವು ಜ್ಞಾನ ಶಿಕ್ಷಣ ಸಚಿವರಿಗಿಲ್ಲ. ನನಗೆ ಕನ್ನಡ ಬರಲ್ಲ, ಏನು ಮಾಡೋದು ಅಂತ ಹೇಳ್ತಾರೆ. ಕನ್ನಡ ಬರದೇ ಇರ್ತಕ್ಕಂಥ ಶಿಕ್ಷಣ ಸಚಿವರು ಬೇಕಾ? ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಕನ್ನಡದ ಬಗ್ಗೆ ಕನ್ನಡದ ಬೋರ್ಡ್ ಹಾಕದೇ ಇದ್ರೆ ಆ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡ್ತೇವೆ ಅಂತ ಆದೇಶ ಮಾಡಿ 60% ಕನ್ನಡ ಬೋರ್ಡ್ ಇರಬೇಕು. ಎಲ್ಲ ಶಾಪ್ಗಳ ಮೇಲೆ, ಎಲ್ಲ ಮಾಲ್ಗಳ ಮೇಲೆ, ಎಲ್ಲ ಅಂಗಡಿಗಳ ಮೇಲೆ ಕನ್ನಡ ಬೋರ್ಡ್ ಇರಬೇಕು. ಕನ್ನಡ ಬೋರ್ಡ್ ಇಟ್ ಈಸ್ ಎ ಮಸ್ಟ್ ಅಂತ ಆದೇಶ ಹೊರಡಿಸಿದೆ ಕೋರ್ಟ್ ಅಲ್ಲ ನಮ್ಮ ಸರ್ಕಾರ. ನಾನು ಕೇಳ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಕನ್ನಡ ಬರದೇ ಇರುವಂತ ಶಿಕ್ಷಣ ಸಚಿವರಿಗೆ ನಿಮಗೆ ಬೇಕಾ? ನೀವು ಆದೇಶ ಮಾಡ್ತೀರಾ 60% ಕನ್ನಡ ಮಸ್ಟ್ ಅಂತ ಹೇಳಿದಿರಿ, ಆದ್ರೆ ನಿಮ್ಮ ಶಿಕ್ಷಣ ಸಚಿವರಿಗೆ ಇದು ಅನ್ವಯಿಸೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ನಾನು ಮತದಾರರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಈ ಶಿಕ್ಷಣ ಸಚಿವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ 3ನೇ ತಾರೀಕು ವ್ಯಕ್ತಪಡಿಸಿ ಅಂತೇಳಿ ನಾನು ಮಾನ್ಯ ಎಲ್ಲ ಮತದಾರರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ಪ್ರಶ್ನೆ ಮಾಡ್ಬೇಕ ಹೊರತು ನೀವು ಕೇಳಿದ್ರಲ್ಲ, ನಾಚಿಕೆ ಆಗುತ್ತೆ ನಿಜವಾಗ್ಲೂ. ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ. ಹೇರ್ ಕಟ್ಟಿಂಗು, ಡಬಲ್ ಗ್ರಾಜುಯೇಟ್, ಚಿತ್ರರಂಗ, ಯಾಕೆಂದ್ರೆ ಇವ್ರೇನು ಹೋಗ್ಬಿಟ್ಟು ಕುಕ್ಷಣೆ ನೋಡ್ತಾರಲ್ಲ ಪಿಕ್ಚರ್. ನಾವು ಚಿತ್ರರಂಗದಿಂದ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ 3 ತಾಸು ಮಜಾ ಮಾಡ್ತಾರೆ ಇವರು. ಅದೆಲ್ಲ ಯಾವತ್ತೂ ಅಷ್ಟು ಟೀಕ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡ್ಬೇಕಾಗತ್ತೆ. ಯಾವತ್ತೂ ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ. ಯಾವತ್ತೂ ಅಷ್ಟೇ. ನಾವು ಇವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರ ತಿಳಿಸಿದ್ರೆ ಅವರಿಗೆ ವಿಶ್ವಾಸವನ್ನು ಕೊಡಬೇಕು. ನಾಳೆ ಕಮಿಟ್ಮೆಂಟ್ ಇರಬೇಕು. 6 ವರ್ಷ ನಾವು ಕೆಲಸ ಮಾಡಬೇಕು. ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು. ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರೆದಿಟ್ಕೊಳ್ಳಿ, ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರಗಳನ್ನು ತಗೊಳ್ತಾ ಇದೀವಿ, ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ಅವರಿಗೂ ಆಸೆ ಇದೆ, ಕೆಲವು ನಿರ್ಧಾರಗಳು ನಾವು ಏನ್ ಮಾಡಿದ್ವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಶ್ರೀನಿವಾಸ ಗೆಲ್ಸಿ, ಒಳ್ಳೆ ರೀತಿಯಲ್ಲಿ ಸರ್ಕಾರನು ಕೂಡ ಅವ್ರ ಜೊತೆಗಿದ್ದು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.